ಚೆಲ್ಲೋಣ ಹೊಸ ಬೆಳಕನ್ನ. ನಮಸ್ಕಾರ. ಕಳೆದ ಸಂಚಿಕೆ ಒಳಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇವುಗಳ ಒಂದು ಪಕ್ಷಿ ನೋಟವನ್ನು ನಾವು ತೊಗೊಂಡಿದ್ದಾಯಿತು. ಈಗ ಈ ಜ್ಞಾನವೃಕ್ಷ ಅಥವಾ ಕಲ್ಪವೃಕ್ಷ ಅಂತ ನಾವೇನು ಕರ್ಕೊಂಡ್ವಿ, ಅದರಲ್ಲಿ ಒಂದು ಸ್ವಲ್ಪ ಕೇಳಿತಾ ಇದ್ದೀವಿ ನಾವು. ಅಲ್ಲಿ ಉಪವೇದಗಳ ವಿಚಾರ ಬರುತ್ತೆ. ಈ ಉಪವೇದಗಳ ವಿಚಾರ ಮಾತಾಡೋದಕ್ಕಿಂತ ಮುಂಚೆ ಒಂದು ಅಂಶ ನಾವು ಸ್ಪಷ್ಟ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು. ಈ ವೇದಗಳು ಏನು ಹೇಳಿದೆ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇವುಗಳನ್ನು ನಾವು ಪರಮ ಪ್ರಮಾಣ ಅಂತ ಹೇಳಿ ಸ್ವೀಕರಿಸ್ತೇವೆ. ಅಂದರೆ ಈ 4 ವೇದಗಳಲ್ಲಿ ಬಂದಿರತಕ್ಕಂಥ ವಿಚಾರಗಳೆಲ್ಲವೂ ಕೂಡ ಸತ್ಯಪೂರ್ಣ, ಸತ್ವಪೂರ್ಣ, ಸೆಲ್ಫ್ ಎವಿಡೆಂಟ್ ಅಂತ ಹೇಳಿ ಅರ್ಥ ಮಾಡ್ಕೋತೇವೆ. ಸೆಲ್ಫ್ ಎವಿಡೆಂಟ್ ಅಂತಂದರೆ ಮತ್ತೆ ಅದು ಹೇಗೆ ಏನು ಅಂತೇಳಿ ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ತನ್ನಂತೆ ತಾನೇ ಅದು ಸತ್ಯ ಅನ್ನೋದು ನಿಚ್ಚಳವಾಗಿದೆ, ನಮಗೆ ಗೋಚರವಾಗುತ್ತೆ ಅನ್ನೋ ರೀತಿಯಲ್ಲಿ. ಹಾಗಾಗಿ ಅವುಗಳನ್ನು ನಾವು ವಿಮರ್ಶೆ ಮಾಡ್ತೇವೆ, ಪರಿಶೀಲನೆ ಮಾಡ್ತೇವೆ, ಪ್ರಯೋಗ ಮಾಡ್ತೇವೆ, ಅನುಭವಕ್ಕೆ ತಂದ್ಕೋತೇವೆ. ಅಂತಿಮವಾಗಿ ಅದು ಪ್ರಮಾಣ ಅಂತ ಹೇಳಿ ಸ್ವೀಕಾರ ಮಾಡ್ತೇವೆ. ಅದಕ್ಕಿಂತ ಹೆಚ್ಚು ಫರ್ದರ್ ಕ್ವಶ್ಚನಿಂಗು ಅದರ ಬಗ್ಗೆ ನಮಗೆ ಇರೋದಿಲ್ಲ. ನಮಗೆ ಇದು ಪರಮ ಪ್ರಮಾಣ ಅಂತ. ಅಲ್ಲಿಂದ ಮುಂದಕ್ಕೆ ಈಗೇನು ಉಪವೇದಿಗಳ ವಿಚಾರ ಹೇಳಬಹುದು ಅಥವಾ ಬೇರೆ ಇನ್ಯಾವುದೇ ವಿಚಾರ ಮುಂದಕ್ಕೆ ಹೇಳಬಹುದು, ಅವೆಲ್ಲವನ್ನೂ ಕೂಡ ಪರತಃ ಪ್ರಮಾಣ ಅಂತ ಹೇಳಿ ಒಂದು ವಿಭಾಗ ಮಾಡ್ಕೋತೇವೆ. ಅದರ ಅರ್ಥ ಏನು ಅಂದರೆ ಅವುಗಳು ಸೆಲ್ಫ್ ಎವಿಡೆಂಟ್ ಅಲ್ಲ. ಅಂದರೆ ಇವುಗಳಲ್ಲಿರ್ತಕ್ಕಂಥ ವಿಚಾರಕ್ಕೆ ಒಂದು ಯೋಗ್ಯತೆ, ಒಂದು ಸ್ಥಾನ ಬರಬೇಕಾದರೆ ಅದರ ಬೇರುಗಳು, ಅದರ ಮೂಲ ವೇದಗಳಲ್ಲಿ ಇರಬೇಕು. ಆ ವೇದ ಮೂಲ, ವೇದಗಳಲ್ಲಿ ಹೇಳಿರ್ತಕ್ಕಂಥ ವಿಚಾರಕ್ಕೆ ಅನುಗುಣವಾಗಿ ಇದರಲ್ಲಿ ಏನಾದರೂ ವಿಚಾರ ಇದ್ದರೆ ಇದನ್ನು ನಾವು ಸ್ವೀಕರಿಸ್ತೇವೆ. ಅನುಗುಣವಾಗಿ ಇಲ್ಲದೇ ಇರತಕ್ಕಂಥ ವಿಚಾರ ಬಂದರೆ ನಾವು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಅಥವಾ ಸ್ವೀಕಾರ ಮಾಡಬೇಕಾದ್ರೆ ಮತ್ತೆ ಮೊದಲಿಂದ ಪರೀಕ್ಷೆ ಇತ್ಯಾದಿಗಳೆಲ್ಲ ಆಗಬೇಕು. ಹಾಗೆ ಆಗಿ ಕೊನೆಗೆ ನಮಗೆ ಅದು ಸತ್ಯ ಅಂತ ಕಂಡು ಬಂದರೆ ಸ್ವೀಕಾರ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿರೋದಕ್ಕೆ ನಾವು ಪರತಃ ಪ್ರಮಾಣ ಅಂತ ಕರಿತೀವಿ. ಇದೊಂದು ವಿಚಾರ ಮನಸ್ಸಿನಲ್ಲಿದ್ದರೆ ಉಪವೇದಗಳ ವಿಚಾರ ಮಾತಾಡುವಾಗ ಅಥವಾ ಮುಂದಿನ ಯಾವುದೇ ವಿಚಾರ ಮಾತಾಡುವಾಗ ಆ ವೇದಗಳನ್ನು ಬಿಟ್ಟು, ಅಂದರೆ ಅವುಗಳ ಆಧಾರದ ಮೇಲೆ ವಿಚಾರ ಮಾತಾಡುವಾಗ ಅವು ವೇದ ಮೂಲ ಇರಬೇಕು ಅನ್ನೋದು ನಮಗೆ ಸ್ಪಷ್ಟ ಇರುತ್ತೆ. ವೇದ ಮೂಲ ಇದ್ದರೆ ವ್ಯಾಲಿಡ್ಡು, ವೇದ ಮೂಲ ಇಲ್ಲ ಅಂದರೆ ಇನ್ವ್ಯಾಲಿಡ್ ಅಂತ ಹೇಳಿ. ಈಗ ಉಪವೇದಗಳಲ್ಲಿ 4 ನಾವು ಗುರುತಿಸ್ಕೋತೇವೆ ಸಾಮಾನ್ಯವಾಗಿ. ಒಂದು ಅರ್ಥವೇದ, 2ನೇದು ಧನುರ್ವೇದ, 3ನೇದು ಗಾಂಧರ್ವ ವೇದ, 4ನೇದು ಆಯುರ್ವೇದ ಅಂತ ಹೇಳಿ. ಎಲ್ಲದರಲ್ಲೂ ವೇದ ಅಂತ ಬಂದಿದೆ, ಅದನ್ನು ಜ್ಞಾನ ಅನ್ನೋ ಅರ್ಥದಲ್ಲಿ ನಾವು ತೊಗೊಂಡ್ರೆ ಸಾಕಷ್ಟೇ. ಈಗ ತಾನೇ ಹೇಳ್ತೀವಿ ಪರತಃ ಪ್ರಮಾಣ. ಮೊದಲನೇದಾಗಿ ಅರ್ಥವೇದ ಅಂತ ಹೇಳಿ. ಈ ಅರ್ಥವೇದದಲ್ಲಿ ಏನೆಲ್ಲ ವಿಷಯಗಳು ಕವರ್ ಆಗುತ್ತೆ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಒಂದು ರಾಜಕೀಯ ವ್ಯವಸ್ಥೆ, ಯಾವುದೇ ಒಂದು ಸಮಾಜ ಚೆನ್ನಾಗಿರಬೇಕು ಅಂತಂದರೆ ಅಲ್ಲೊಂದು ರಾಜಕೀಯ ವ್ಯವಸ್ಥೆ ಇರಬೇಕು, ಅಲ್ಲಿ ಒಂದು ಸಂವಿಧಾನ ಇರಬೇಕು, ಆ ಸಂವಿಧಾನಕ್ಕೆ ಅನುಗುಣವಾಗಿ ಇಲ್ಲಿ ಎಲ್ಲ ವ್ಯವಹಾರಗಳು ನಡಿಬೇಕು, ಅದಕ್ಕೆ ಒಬ್ಬ ಮುಂದಾಳು ಅಥವಾ ನಾಯಕ ಇರಬೇಕು, ಆ ನಾಯಕನನ್ನು ಚುನಾಯಿಸಬೇಕು. ಇದು ಒತ್ತಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಇದೆ. ಏಕೆಂದರೆ ಅನೇಕ ಸಲ ನಮಗೇನಾಗುತ್ತೆ, ಹಿಂದಿನ ಕಾಲದಲ್ಲಿ ರಾಜನ ಮಗನೂ ರಾಜ, ಅವನ ಮಗನೂ ರಾಜ, ಹೀಗೆ ಆ ರಾಜ ಎನ್ನುವ ಪಟ್ಟ ವಂಶಪಾರಂಪರ್ಯವಾಗಿ ಬರ್ತಾ ಇತ್ತು ಅನ್ನುವಂಥದ್ದು ಒಂದು ಭಾವನೆ ನಮಗಿದೆ. ಆದರೆ ಇದು ನಂತರದಲ್ಲಿ ಬಂದಂಥ ವಿಚಾರವೇ ಹೊರತು ವೇದಗಳು ಹೇಳ್ತಕ್ಕಂಥ ವಿಚಾರದಲ್ಲಿ ಯೋಗ್ಯತೆ ಇದ್ದರೆ ಅಧಿಕಾರ, ಸ್ಥಾನ, ಯೋಗ್ಯತೆ ಇಲ್ಲ ಅಂದರೆ ಇಲ್ಲ. ವಂಶಪಾರಂಪರ್ಯ ಅನ್ನುವಂಥ ವಿಚಾರವನ್ನು ಅದು ಯಾವತ್ತೂ ಒಪ್ಪೋದಿಲ್ಲ. ಹಾಗಾಗಿನೇ ಚುನಾಯಿಸೋದು ಅಂತಕ್ಕಂಥ ವಿಚಾರ ಹೇಳಿದ್ದು. ಹಣಕಾಸಿನ ವ್ಯವಸ್ಥೆ ವಿಚಾರ ಇದೆ. ಆ ಹಣಕಾಸಿನ ವ್ಯವಸ್ಥೆ ಯಾವ ರೀತಿಯಲ್ಲಿ ನಡಿಬೇಕು, ಆ ಆರ್ಥಿಕ ಶುದ್ಧತೆ ಅಂತ ಕರೀತಾರೆ. ಅರ್ಥಶೌಚ ಅಂತ ಇನ್ನೊಂದು ಪದ ಬಳಸ್ತಾರೆ. ಹಾಗಂದ್ರೆ ಏನು, ಮತ್ತು ಸಂಪತ್ತನ್ನು ಗಳಿಸ್ತಕ್ಕಂಥ ವಿಧಾನ ಹೇಗೆ, ಹೀಗೆ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳು ನಮಗೆ ಈ ಅರ್ಥವೇದದಲ್ಲಿ ಬರುತ್ತೆ. ನಮಗೆ ಅದರ ಮೂಲ ಎಲ್ಲನೂ ವೇದದಲ್ಲಿದೆ ಅಂತ ಇಟ್ಕೊಳ್ಳೋಣ ನಾವು.
ಆ ವೇದದಲ್ಲಿರ್ತಕ್ಕಂಥ ಅಂಶಗಳನ್ನು ಸ್ವಲ್ಪ ವಿಸ್ತಾರ ಮಾಡಿ ಸೇರಿಸ್ಕೋತಾ ಬಂದರೆ ನಾವು ಈ ಅರ್ಥವೇದ ನಮಗೆ ಸಿಗುತ್ತೆ. ನಮಗೆ ಕೌಟಿಲ್ಯ ಅಥವಾ ಚಾಣಕ್ಯ ಅಂತಕ್ಕಂಥ ಅವನು ಬರೆದಿರ್ತಕ್ಕಂತಹ ಅರ್ಥಶಾಸ್ತ್ರ ಇದು ನಮಗೆ ಬಹಳಷ್ಟು ಅಲ್ಲಿರುವಂಥ ವಿಚಾರವನ್ನು ಬಿಡಿಸ್ಕೊಡುತ್ತೆ. ಆಮೇಲೆ ಶುಕ್ರನೀತಿ ಸಾರ ಅಂತ ಹೇಳಿ ಇನ್ನೊಂದು ಗ್ರಂಥ ಇದೆ. ಸಾಮಾನ್ಯವಾಗಿ ಇವುಗಳಲ್ಲಿ ಹೆಚ್ಚಿನ ವೈದಿಕ ಅಂಶಗಳು ನಮಗೆ ಸಿಗುತ್ತೆ. ನಮಗೆ ಆ ಮೂಲ ವೇದಗಳಲ್ಲಿರಬೇಕು ಅಂತ ಹೇಳೋದಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು 2 ಉದಾಹರಣೆಗಳನ್ನ ನಾವು ನೋಡಿದ್ರೆ ಈ ವಿಚಾರನ ಹೆಚ್ಚು ಸ್ಪಷ್ಟ ಆಗುತ್ತೆ. ಕಾಲೇಜಿನ ಫಸ್ಟ್ ಡೇ ಒಳ್ಳೆ ಇಂಪ್ರೆಷನ್ ಮೂಡಿಸ್ಬೇಕಲ್ಲ. ಇದನ್ನ ಹಾಕೊಂಡು ನೋಡು ಅಕ್ಕ. ಆಹಾ, ಚೆನ್ನಾಗಿದೆ. ನಮ್ಮ ಪ್ರೀತಿ ಪಾತ್ರರಿಂದ ನಾವು ಸ್ವಲ್ಪ ಹೆಚ್ಚಿನದನ್ನೇ ನಿರೀಕ್ಷಿಸುತ್ತೇವೆ. ಅದಕ್ಕಾಗಿ ನೀವು ಪಡೆಯುವಿರಿ ಪ್ರತಿಯೊಬ್ಬರ ಅವಶ್ಯಕತೆಗನುಗುಣವಾಗಿ ಉಳಿತಾಯ ಖಾತೆ, ಉಚಿತ ಎಟಿಎಂ, ಡೆಬಿಟ್ ಕಾರ್ಡ್, SMS ಅಲರ್ಟ್ಸ್ ಹಾಗೂ ಇಂಟರ್ನೆಟ್ ಬ್ಯಾಂಕಿಂಗ್. ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್. ಹಲೋ, ಕೂತ್ಕೊಳ್ಳಿ. ನಿಮ್ಗೆ ಕೆನರಾ ಬ್ಯಾಂಕ್ ಹೋಮ್ ಲೋನ್ ಬಗ್ಗೆ ವಿಸ್ತಾರವಾಗಿ ತಿಳಿಸ್ತೇನೆ. ನಮ್ಮ ಹೋಮ್ ಲೋನ್ ನ ಬಡ್ಡಿ ದರ ತುಂಬಾ ಆಕರ್ಷಕವಾಗಿದೆ. ನಮ್ಮ 25 ಸೆಂಟ್ರಲ್ ಪ್ರೊಸೆಸಿಂಗ್ ಶಾಖೆಗಳಿಂದ ನಿಮ್ಗೆ 7 ದಿನಗಳಲ್ಲಿ ಲೋನ್ ಸಿಗುತ್ತೆ, ಅದು ಯಾವುದೇ ತೊಂದರೆಗಳಿಲ್ಲದೆ. ಇದರೊಂದಿಗೆ ಕಡಿಮೆ ದರದಲ್ಲಿ ವಿಮಾ ಸುರಕ್ಷೆ ಕೂಡ ಇದೆ. ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್. ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನ. ಹಣ ಅನ್ನೋದಕ್ಕೆ ಇಲ್ಲಿ ದ್ರವಿಣ ಅಂತ ಹೇಳಿ ಒಂದು ಶಬ್ದ ಬಳಸ್ತಾರೆ. ದ್ರವಿಣ ಅಂತಂದರೆ ಯಾವುದು ನಿರಂತರವಾಗಿ ಚಲನೆಯಲ್ಲಿರುತ್ತೋ, ಚಲಾವಣೆಯಲ್ಲಿರುತ್ತೋ ಅನ್ನೋದು ಅರ್ಥ. ಸಾಮಾನ್ಯವಾಗಿ ಏನಾಗುತ್ತೆ, ಸಂಪತ್ತು ಅಥವಾ ಐಶ್ವರ್ಯ ಅನ್ನೋದು ಒಂದು ಕಡೆ ಕೂಡುವಂತಹ ಸ್ವಭಾವ ಇರುವಂಥದ್ದು. ಆದರೆ ಸಂಪತ್ತು ಎಲ್ಲಿ ಕೂಡುತ್ತೆ ಅದು ವಿಷವಾಗಿ ಪರಿಣಮಿಸುತ್ತೆ. ಸಂಪತ್ತು ಯಾವಾಗ ಕೈಯಿಂದ ಕೈಗೆ, ಕೈಯಿಂದ ಕೈಗೆ ಚಲಿಸ್ತಾ ಇರಬೇಕು. ಆ ರೀತಿ ನಿರಂತರ ಚಲನೆಯಲ್ಲಿ ಯಾವುದಿರುತ್ತೋ ಅದು ನಿಜವಾದ ಸಂಪತ್ತು. ಅದಕ್ಕೆ ಹೆಸರು ದ್ರವಿಣ ಅಂತ ಹೇಳಿ ಈ ವೇದಗಳಲ್ಲಿ ನಮಗೆ ಮಾರ್ಗದರ್ಶನ ಸಿಗುತ್ತೆ. ಒಂದು. ಇನ್ನೊಂದು, ಇದೇ ಸಂಪತ್ತಿಗೆ ಇನ್ನೊಂದು ಹೆಸರು ಬಂದಿದ್ದೇನೆ, ರಾಯ ಅಂತ ಒಂದು ಶಬ್ದ ಬಳಸ್ತಾರೆ. ಆದರೆ ಬರೀ ರಾಯ ಅಂತ ಹೇಳಲ್ಲ. ಸಾಮಾನ್ಯವಾಗಿ ರಾಯ ಅನ್ನೋ ವಿಚಾರ ಬಂದಾಗೆಲ್ಲನೂ ರಾಯ ಸ್ಪೋಷ ಅಂತ ಹೇಳಿ ಅದ್ರ ಜೊತೆಗೆ ಪೋಷ ಅನ್ನತಕ್ಕಂಥದ್ದನ್ನು ಸೇರಿಸ್ತಾರೆ. ಅಂದರೆ ಸಂಪತ್ತನ್ನು ನಾವು ಯಾವ ರೀತಿಯಲ್ಲಿ ಗಳಿಸಬೇಕು ಅಥವಾ ನಿಜವಾದ ಸಂಪತ್ತು ಯಾವುದು ಅಂತಂದರೆ ಅದು ನಮಗೆ ಪೋಷಣೆಯನ್ನು ಕೊಡ್ತಕ್ಕಂಥದ್ದಾಗಬೇಕು. ಅದೇ ರಾಯಸ್ಪೋಷ. ಪೋಷಣೆ ಅಂತಂದರೆ ಈ ರೂಢಿಯೊಳಗೆ ನಾವು ಬಳಸ್ತೀವಲ್ಲ, ತಿಂದಿದ್ದು ಮೈ ಹತ್ತಬೇಕು ಅಂತ ಹೇಳಿ. ಹಾಗೆ ನಾವು ಸಂಪಾದನೆ ಮಾಡಿದ್ದು ನಮಗೆ ಮೈ ಹತ್ತಬೇಕು. ನಮಗೆ ಆ ರೀತಿ ಮೈ ಹತ್ತುವಂತಹ ಸಂಪತ್ತೇನಿದೆ ಅದು ರಾಯಸ್ಪೋಷ. ಯಾವಾಗ ಮೈ ಹತ್ತುತ್ತೆ, ಅದನ್ನು ಸನ್ಮಾರ್ಗದಲ್ಲಿ ನಾವು ಸಂಪಾದನೆ ಮಾಡಿದಾಗ ಮಾತ್ರ ಮೈ ಹತ್ತುತ್ತೆ ಹೊರತು ಇಲ್ಲದೇ ಇದ್ದರೆ ಅದು ಮೈ ಹತ್ತೋದಿಲ್ಲ. ಅದು ಸನ್ಮಾರ್ಗದಲ್ಲಿ ನಾವು ಸಂಪಾದನೆ ಮಾಡೋಕ್ಕೆ ಹೋದಾಗ ಯದ್ವಾತದ್ವಾ ಸಂಪಾದನೆ ಆಗ್ತಕ್ಕಂಥ ವಿಚಾರ ಇಲ್ಲ, ಸ್ವಲ್ಪ ಕಡಿಮೆನೇ ಆಗುತ್ತೆ. ಅದಕ್ಕೆ ವೇದ ಹೇಳುತ್ತೆ ಏನು ಅಂತಂದರೆ, ಏನು ಸಂಪಾದನೆ ಆಗುತ್ತೆ ಅದನ್ನೇ ಹೆಚ್ಚೆಂದು ಭಾವಿಸಿ ತೃಪ್ತಿ ಮತ್ತು ಸಂತೋಷವನ್ನು ಪಡು ಅಂತ ಹೇಳಿ. ಹೆಚ್ಚೆಂದು ಭಾವಿಸೋದು ಯಾವ ದೃಷ್ಟಿಯಿಂದ? ಗುಣದ ದೃಷ್ಟಿಯಿಂದ. ಪ್ರಮಾಣದ ದೃಷ್ಟಿಯಿಂದ ಅದು ಕಡಿಮೆ ಇರಬಹುದು, ಆದರೆ ಗುಣದ ದೃಷ್ಟಿಯಿಂದ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಂಪಾದನೆ ಆಗಿದೆ ಅನ್ನುವಂಥ ವಿಚಾರವನ್ನು ವೇದಗಳು ನಮಗೆ ಹೇಳುತ್ತೆ. ಈ ಹಿನ್ನೆಲೆಯೊಳಗೆ ದ್ರವಿಣ ಎನ್ನುವ ಶಬ್ದ, ಅದು ಸಂಪತ್ತು ಒಂದು ಕಡೆ ಕೂಡಬಾರ್ದು, ಅದು ಚಲಾವಣೆಯಲ್ಲಿರಬೇಕು, ಹಂಚಿಕೆಯಲ್ಲಿರಬೇಕು ಅಂತಕ್ಕಂಥದ್ದು ಬರುತ್ತೆ. ಚುನಾವಣೆ ಅಂತ ನಾನು ಹೇಳಿದ್ನಲ್ಲಾಗಲೇ, ಅದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರದಾಹ ಅಂತ ಹೇಳಿ ಒಂದು ಶಬ್ದವನ್ನು ಬಳಸುತ್ತೆ ವೇದ. ರಾಷ್ಟ್ರದಾಹ ಅಂತಂದರೆ ರಾಷ್ಟ್ರವನ್ನು ಕೊಡುವವರೇ ಅಂತ ಹೇಳಿ. ಯಾರನ್ನು ಕುರಿತು ಹೇಳಿರೋದು? ನಾಯಕರನ್ನು ಆರಿಸ್ತಕ್ಕಂತಹ ಯಾವ ಒಂದು ಪ್ರಜಾ ಸಮೂಹ ಇದೆ ಅವರಿಗೆ ರಾಷ್ಟ್ರದಾಹ ಅಂತ ಸಂಬೋಧನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ನೀವೆಲ್ಲರೂ ಸೇರಿ ರಾಷ್ಟ್ರವನ್ನು ಕೊಡ್ತಾ ಇದ್ದೀರಾ, ರಾಷ್ಟ್ರನಿಗೊಬ್ಬ ನಾಯಕನನ್ನು ಕೊಡ್ತಾ ಇದ್ದೀರಾ ಅಂಥೇಳಿ. ಹಾಗಾಗಿ ಆ ಚುನಾವಣೆ ಒಳಗೆ ಮತ ಚಲಾಯಿಸುವವರು ಯಾರಿದ್ದಾರೆ, ಆ ಮತದಾರರಿಗೆ ಯಾವ ಯೋಗ್ಯತೆ ಇರಬೇಕು, ನಾವು ಕೊಡ್ತಕ್ಕಂಥ ಪ್ರತಿಯೊಂದು ಮತ ಏನಿದೆ ಅದು ರಾಷ್ಟ್ರದ ನಿರ್ಮಾಣಕ್ಕೆ ಕಾರಣವಾಗುತ್ತೆ ಅನ್ನೋ ಪ್ರಜ್ಞೆ ಇರಬೇಕು ಅವರಿಗೆ. ಇದು ಬಹಳ ಮುಖ್ಯ. ಇವತ್ತಿನ ಪರಿಸ್ಥಿತಿಯಲ್ಲಂತೂ ತುಂಬ ಪ್ರಸ್ತುತವಾಗಿರ್ತಕ್ಕಂಥ ವಿಚಾರ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಇವತ್ತಿನ ದಿವಸ ಮತಗಳು ಯಾವ್ಯಾವುದೋ ಕಾರಣಗಳಿಂದ ಇಲ್ಲ ಮಾರು ಹೋಗುತ್ತೆ, ಇಲ್ಲ ಯಾವುದೋ ಜಾತಿ ಮತ ಪಂಥಗಳ ಚೌಕಟ್ಟೊಳಗೆ ಸಿಕ್ಕಾಕ್ಕೊಂಡು ಹೋಗುತ್ತೆ. ರಾಷ್ಟ್ರ ನಿರ್ಮಾಣ ನಮ್ಮ ಒಂದೊಂದು ಮತದಲ್ಲಿದೆ ಅನ್ನತಕ್ಕಂಥ ಪ್ರಜ್ಞೆ ಏನಿದೆ ಬಹಳಷ್ಟು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟೋ ಜನ ಮತ ಚಲಾಯಿಸೋಕ್ಕೆ ಹೋಗೋದಿಲ್ಲ ನಾವು.
ಆದರೆ ವೇದ ನಮಗೆ ಎಚ್ಚರಿಕೆ ಹೇಳ್ತಾ ಇದೆ, ರಾಷ್ಟ್ರದಾಹ, ನಿಮ್ಮ ಒಂದೊಂದು ಮತವೂ ಕೂಡ ರಾಷ್ಟ್ರ ನಿರ್ಮಾಣದಲ್ಲಿ ಭಾಗಿಯಾಗ್ತಕ್ಕಂಥದ್ದಿದೆ. ಆ ಹೊಣೆಗಾರಿಕೆಯನ್ನು, ಆ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಅರ್ಥ ಮಾಡಿಕೊಂಡು ನಾವು ನಮ್ಮ ಮುಂದಾಳವನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ವಿಚಾರ ಹೇಳುತ್ತೆ. ಆಮೇಲೆ ಮಾತೃಭೂಮಿಯ ಬಗ್ಗೆ, ಅಂದರೆ ನಾವು ಎಲ್ಲಿ ವಾಸ ಮಾಡ್ತಿದ್ದೇವೆ, ಯಾವ ಗಾಳಿ ನೀರು ಭೂಮಿಯ ಋಣದಲ್ಲಿ ನಾವು ಬಾಳಿದ್ದೇವೆ, ಅದರ ಬಗ್ಗೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಅನ್ನೋದಕ್ಕೆ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ ಅಂತ ಹೇಳಿ, ಅಂದರೆ ನಮ್ಮೆಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಕ್ಕಂತಹ ಯಾವ ಒಂದು ಈ ಭೂಮಿ ಇದೆ, ಈ ಭೂಮಿಯೇ ನಮಗೆ ಮಾತೃ ಸಮಾನ, ನಮಗೆ ರಕ್ಷಣೆ ಕೊಟ್ಟು ಪಾಲಿಸ್ತಕ್ಕಂಥದ್ದಿದೆ. ನಾನು ಅದರ ಮಗನಾಗಿದ್ದೇನೆ. ಅಂದರೆ ನನ್ನ ಒಂದು ಕರ್ತವ್ಯ ಭೂಮಿಯ ಬಗ್ಗೆ ಇದೆ. ಭೂಮಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಭೂಮಿಯನ್ನು ಕಾಪಾಡ್ತಕ್ಕಂಥದ್ದು, ಭೂ ಸಂಪತ್ತನ್ನು ರಕ್ಷಣೆ ಮಾಡಿ ಶುದ್ಧವಾಗಿ ಉಳಿಸ್ತಕ್ಕಂಥದ್ದು, ಇವೆಲ್ಲ ಪ್ರಜ್ಞೆಗಳು ನಮಗೆ ಇರಬೇಕು ಅನ್ನೋದು. ಅಂದರೆ ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಭೂಮಿಯ ಬಗ್ಗೆ ನಮಗೆ ಇರಬೇಕಾದಂಥ ಒಂದು ಅಭಿಮಾನ, ಪ್ರೀತಿ, ರೆಸ್ಪಾನ್ಸಿಬಿಲಿಟಿಯ ವಿಚಾರದಲ್ಲಿ ಅನೇಕ ವಿಚಾರಗಳನ್ನು ನಮಗೆ ಈ ಅರ್ಥವೇದ ತಿಳಿಸ್ಕೊಡುತ್ತೆ. ಅದರ ಮೂಲ ವೇದಗಳಲ್ಲಿದೆ. ಇನ್ನು ಎರಡನೇ ಉಪವೇದ ಧನುರ್ವೇದ ಅಂತ ಹೇಳಿ, ಆ ಧನುರ್ವೇದದಲ್ಲಿ ರಾಷ್ಟ್ರ ರಕ್ಷಣೆಗೆ ಬೇಕಾಗಿರತಕ್ಕಂಥ ಅನೇಕ ಮಾಹಿತಿಗಳನ್ನು ನಮಗೆ ಒದಗಿಸ್ಕೊಡುತ್ತೆ. ಇದು ಮೂಲ ಆಗಲೇ ನಾನು ಹೇಳಿದ ಹಾಗೆ ವೇದಗಳಲ್ಲಿದೆ. ಇಲ್ಲಿ ರಾಷ್ಟ್ರ ಎನ್ನುವ ಶಬ್ದವನ್ನು ನಾವು ಬಳಸುವಾಗ ಒಂದು ವಿಚಾರ ಸ್ಪಷ್ಟತೆ ತಗೋಬೇಕು. ರಾಷ್ಟ್ರ ಎನ್ನುವುದು ಇವತ್ತಿನ ಅರ್ಥದ ರಾಷ್ಟ್ರ ಅಲ್ಲ. ಇವತ್ತಿನ ಅರ್ಥದಲ್ಲಿ ರಾಷ್ಟ್ರ ಅಂತಂದರೆ ಈ ಗಡಿ ರೇಖೆಗಳು, ಆ ಮ್ಯಾಪು, ಆ ಮ್ಯಾಪಿನ ಮಧ್ಯೆ ಇರತಕ್ಕಂಥದ್ದು ರಾಷ್ಟ್ರ ಅನ್ನುವಂಥ ವಿಚಾರ ಇದೆ. ಆದರೆ ವೇದಗಳ ಹಿನ್ನೆಲೆಯಲ್ಲಿ ನಾವು ಮಾತನಾಡುವಾಗ ರಾಷ್ಟ್ರ ಅಂತಂದರೆ ಇಡೀ ಜಗತ್ತು ಒಂದು ರಾಷ್ಟ್ರ. ಮಾನವ ನಿರ್ಮಿತ ಭೂ ರೇಖೆಗಳು, ಗಡಿ ರೇಖೆಗಳು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಬಹಳ ಸುಲಭ ಅರ್ಥ ಮಾಡ್ಕೊಳ್ಳೋದು, ಏನು ಕಷ್ಟ ಇಲ್ಲ. ಈಗ ಯಾವುದೋ ಒಂದು ಫ್ಯಾಕ್ಟ್ರಿ ಒಳಗೆ ಒಂದು ಕೊಳೆ ಗಾಳಿ ಬರುತ್ತೆ ಅಂತ ಇಟ್ಕೊಳ್ಳಿ. ಆ ಕೊಳೆ ಗಾಳಿ ಬರ್ತಾ ಬರ್ತಾ ಏನಾಗುತ್ತೆ, ಓಹೋ ಇಲ್ಲಿಗೆ ಈ ದೇಶದ ಗಡಿ ಮುಗೀತು, ನಾನು ಇಲ್ಲೇ ನಿಲ್ಲಬೇಕು ಅಂತ ನಿಲ್ಲುತ್ತೇನದು. ಅದಕ್ಕೆ ಈ ಮಾನವ ನಿರ್ಮಿತ ಗಡಿ ರೇಖೆ ಲೆಕ್ಕವೇ ಇಲ್ಲ. ಆ ವಿಷದ ಗಾಳಿ ಎಲ್ಲ ಕಡೆಗೂ ಹರಡ್ಕೊಂಡು ಹೋಗುತ್ತೆ. ಒಂದು ನದಿ ಹರಿತಾ ಇದೆ, ಓಹೋ ಗಡಿ ರೇಖೆ ಬಂತು, ಇಲ್ಲಿ ನನ್ನ ಪ್ರವಾಹ ನಿಲ್ಲಿಸಬೇಕು ಅಂತ ನದಿಯೇ ನಿಲ್ಲೋದಿಲ್ಲ, ತನ್ನ ಪಾಡಕ್ಕೆ ತಾನು ಹರ್ಕೊಂಡು ಹೋಗುತ್ತೆ. ಇಡೀ ರಾಷ್ಟ್ರ ಏನಿದೆ, ಇಡೀ ಜಗತ್ತೇನಿದೆ, ಅದನ್ನು ಗುರುತಿಸಬೇಕು ಅನ್ನೋದನ್ನು ವೇದ ಹೇಳ್ತಕ್ಕಂಥ ಮಾತಿದೆ. ಯಾಕೆಂತಂದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನೇ ತೊಂದರೆ ಆದರೂ ಕೂಡ ಅದು ಇಡೀ ಭೂಮಂಡಲದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ರಾಷ್ಟ್ರ ಅಂತ ಅನ್ನುವಾಗ ಇಡೀ ಜಗತ್ತು ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕಾಗಿದೆ. ಅದರ ರಕ್ಷಣೆಗೆ ಸಂಬಂಧಪಟ್ಟಂತೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಅನೇಕ ವಿಚಾರಗಳನ್ನು ನಮಗೆ ಈ ಧನುರ್ವೇದದಲ್ಲಿ ತಿಳಿಸ್ಕೊಡ್ತಾರೆ. ಅಲ್ಲಿ ಮುಖ್ಯವಾಗಿ ಈ ಪ್ರಜ್ಞೆ ಇಲ್ಲದೇ ಇರತಕ್ಕಂತಹ, ಅಂದರೆ ತಮ್ಮನ್ನೂ ಹಾಳು ಮಾಡಿಕೊಂಡು ಈ ರಾಷ್ಟ್ರವನ್ನೂ ಕೂಡ ಹಾಳು ಮಾಡ್ತಕ್ಕಂಥ ಅನೇಕ ದುಷ್ಟಶಕ್ತಿಗಳು ಇರುತ್ತವೆ. ಆ ದುಷ್ಟಶಕ್ತಿಗಳನ್ನು ಹೇಗೆ ನಿಗ್ರಹ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಸ್ತ್ರಶಸ್ತ್ರಗಳ ವಿಚಾರವನ್ನು ಅದು ಹೇಳುತ್ತೆ. ಅಸ್ತ್ರಶಸ್ತ್ರ ನಾವು ಕೇಳಿದ್ದೇವೆ. ನಾವು ಅಸ್ತ್ರ ಅಂತಂದರೆ ಎಸೆದು ರಕ್ಷಣೆ ಮಾಡೋದು, ಶಸ್ತ್ರ ಅಂದರೆ ಕೈಲೇ ಹಿಡಿದು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು, ಹೀಗೆ ಅರ್ಥ ಬರುತ್ತೆ. ಮತ್ತು ಇಲ್ಲಿ ದುಷ್ಟಶಕ್ತಿಗಳ ನಿಗ್ರಹ ಅಂತ ಹೇಳಿದೆ, ಇದು ಕೂಡ ನಾವು ಬಹಳ ಸೂಕ್ಷ್ಮ ಗಮನಿಸಬೇಕಾದಿದೆ. ಸಾಮಾನ್ಯವಾಗಿ ದುಷ್ಟಶಕ್ತಿ ಕೊಂದು ಹಾಕಿಬಿಡು ಅನ್ನೋದು ನಮ್ಮ ಸಾಧಾರಣವಾದಂಥ ಅಭಿಪ್ರಾಯ, ಚಿಂತನೆ ಇರುತ್ತೆ, ರೂಢಿಯೊಳಗೆ ಅರ್ಥ ಬಂದಿದೆ. ಆದರೆ ಕೊಲ್ಲುವಂತಹ ವಿಚಾರವನ್ನು ಆಗಲೇ ನಾನು ಹೇಳಿದ ಹಾಗೆ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ವೇದಗಳಲ್ಲಿ ಎಲ್ಲಿಯೂ ಹೇಳೋದಿಲ್ಲ. ಅಲ್ಲಿ ದುಷ್ಟಶಕ್ತಿಗಳನ್ನು ಪರಿವರ್ತನೆ ಮಾಡಿ ಸಮಾಜದ ಮೂಲವಾಹಿನಿಗೆ ತಂದುಕೋಬೇಕು ಅಂತಕ್ಕಂತಹದ್ದೇ ಉದ್ದೇಶ ಅಲ್ಲಿ. ಕಾರಣ ಇಷ್ಟೇನೆ, ಕೊಂದು ಬಿಟ್ಟರೆ ಏನಾಯಿತು, ಒಬ್ಬ ದುಷ್ಟ ಕಡಿಮೆ ಆದ ಹಾಗಾಯಿತು, ನಿಜವೇ. ಆದರೆ ನಾವು ಅದೇ ವ್ಯಕ್ತಿಯನ್ನು ಪರಿವರ್ತನೆ ಮಾಡಿ ಒಬ್ಬ ಸಜ್ಜನನಾಗಿ ಮಾಡಿದರೆ ಒಬ್ಬ ದುಷ್ಟ ಹೋದ ಹಾಗಾಯಿತು, ಒಬ್ಬ ಸಜ್ಜನ ಸಿಗ ಹಾಗಾಯಿತು, ಡಬಲ್ ಬೆನಿಫಿಟ್ಟು ನಮಗೆ. ಹಾಗಾಗಿ ದುಷ್ಟರನ್ನು ಪರಿವರ್ತನೆ ಮಾಡೋ ವಿಚಾರ ವೇದಗಳಲ್ಲಿ, ವೈದಿಕ ಚಿಂತನೆಯಲ್ಲಿ ಇದೆ ಹೊರತು ಕೊಂದು ಹಾಕುವಂತಕ್ಕಂಥ ವಿಚಾರ ಇಲ್ಲ. ಆದರೆ ದಂಡ ಎನ್ನುವ ವಿಚಾರ ಇದೆ, ಅದನ್ನು ಬಿಡೋ ಹಾಗಿಲ್ಲ ನಾವು. ದಂಡ ಅಂತಂದರೆ ಕೆಲವರಿಗೆ ಒಳ್ಳೆಯ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ, ಬಿಡಿಸಿ ಹೇಳಿದ್ರೆ ಅರ್ಥ ಆಗುತ್ತೆ. ಕೆಲವರು ಒರಟರಾಗಿದ್ದರೆ ಏನಾಗುತ್ತೆ, ಅವರಿಗೆ ಸುಲಭಕ್ಕೆ ಅರ್ಥ ಆಗೋದಿಲ್ಲ. ಆಗ ಅವ್ರನ್ನ ಹಿಡಿದು ಅವರಿಗೆ ದಂಡ ಶಿಕ್ಷೆಯನ್ನು ಕೊಟ್ಟು ಸರಿದಾರಿಗೆ ತರಬೇಕಾಗತ್ತೆ. ಅದು ತೊಂದರೆ ಇಲ್ಲ. ಕೊಲ್ಲುವ ವಿಚಾರ ಇಲ್ಲ, ದಂಡ ಇದೆ. ಆ ದಂಡದಲ್ಲಿ ಶಿಕ್ಷೆ ಅಂತ ನಾನು ಹೇಳಿದೆ. ನಾನು ಶಿಕ್ಷೆ ನಿಜವಾದ ಅರ್ಥ ಏನು ಗೊತ್ತಾ, ಶಿಕ್ಷಣ ಅಂತ ಹೇಳಿ.
ದುಷ್ಟ ವಿಚಾರ ತಲೆ ತುಂಬಿಕೊಂಡು ಸಮಾಜಘಾತಕ ಶಕ್ತಿಗಳಾಗಿರ್ತಾರೆ. ಅವರಿಗೆ ಸರಿಯಾದಂಥ ಶಿಕ್ಷಣವನ್ನು ಕೊಟ್ಟು ಸನ್ಮಾರ್ಗಕ್ಕೆ ತಂದಾಗ ಅದೇ ವ್ಯಕ್ತಿಗಳು ಸಮಾಜಕ್ಕೆ ಉಪಕಾರಿಗಳಾಗ್ತಾರೆ. ದುಷ್ಟ ಅಂತೂ ಹೋಗಾಯಿತು, ಯಾಕೆ ದುಷ್ಟತನ ಹೋಗಾದ್ದರಿಂದ ಅವರು ಸಜ್ಜನರಾಗೋದ್ರಿಂದ ಲಾಭವಾಗುತ್ತೆ ನಮಗೆ. ಈ ತರಹದ ಪರಿವರ್ತನೆಗೆ ಬೇಕಾದಂತಹ ದಂಡೋಪಾಯಗಳು ಬೇಕಾದಂಥ ವಿಚಾರವನ್ನು ಧನುರ್ವೇದದಲ್ಲಿ ನಮಗೆ ಮಾರ್ಗದರ್ಶನ ಕೊಡ್ತಾರೆ. ವಸಿಷ್ಠರು ಬರೆದಿರ್ತಕ್ಕಂತಹ ಒಂದು ಧನುರ್ವೇದ ಸಂಹಿತಾ ಅಂತ ಹೇಳಿ ಒಂದು ಗ್ರಂಥವನ್ನು ನಾವು ಈ ಸಂದರ್ಭದಲ್ಲಿ ಉದಾಹರಣೆಗೆ ತಗೋಬಹುದು. ಅಷ್ಟೇ ಅಲ್ಲದೇ ಅನೇಕ ಈ ಟೆಕ್ನಾಲಜಿ ಅಂತ ನಾವೇನು ಹೇಳ್ತೇವೆ ಅಂಥ ಟೆಕ್ನಾಲಜಿಗೆ ಸಂಬಂಧಪಟ್ಟ ವಿಚಾರಗಳು ಕೂಡ ಅಂದರೆ ಈ ಧನುರ್ವೇದ ಮೂಲ ವಿಚಾರಕ್ಕೆ ಆಶಯಕ್ಕೆ ಪ್ರೋತ್ಸಾಹ ಪೂರ್ವಕವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದು ಕೂಡ ಧನುರ್ವೇದದ ವಿಷಯವಾಗುತ್ತೆ. ಅದರ ಮೂಲ ಆಗಲೇ ನಾನು ಹೇಳಿದಾಗೆ ವೇದಗಳಲ್ಲಿ ಇರಬೇಕು ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳನ್ನು ನಾವು ನೋಡೋಣ. ಆ ಧನುರ್ವೇದದ ಪ್ರಯೋಗವನ್ನು ನಾವು ಮಾಡುವಾಗ ನಮಗೆ ಎಂಥ ಜನರ ಸಹಾಯ ಬೇಕು, ಅದರ ಮೂಲ ವೇದದಲ್ಲಿದೆ. ಯಜುರ್ವೇದದ್ದು ನಾನು ಹೇಳ್ತಾ ಇರೋದು. ಮಿತ್ರ ವರುಣನೇತ್ರಾಹ ಅಂತ ಒಂದು ಶಬ್ದ ಬರುತ್ತೆ. ಅಂದರೆ ಆ ಜನರಿಗೆ ನಮಗೆ ಮಿತ್ರರು ಯಾರು ಮತ್ತು ಯಾರನ್ನು ನಾವು ನಿವಾರಿಸಿಕೊಳ್ಳಬೇಕು ಅಂತಂದರೆ ಯಾರು ನಮಗೆ ಮಿತ್ರರಲ್ಲ, ನಿವಾರಿಸ್ಕೊಳ್ಳೋದು ಅಂದರೆ ಅವರ ಹೊಡೆತದಿಂದ ಹೇಗೆ ನಾವು ನಿವಾರಣೆ ಮಾಡಿಕೊಳ್ಬೇಕು, ಇದನ್ನು ಕಾಣುವ ಕಣ್ಣಿರ್ತಕ್ಕಂಥವ್ರು ನಮಗೆ ಬೇಕು. ಮಿತ್ರ ವರುಣನೇತ್ರಾಹ. ಹಾಗೇನೇ ಮರುನ್ನೇತ್ರಾಹ ಅಂತ ಇನ್ನೊಂದು ಶಬ್ದ ಪ್ರಯೋಗ ಮಾಡ್ತಾರೆ. ಅಲ್ಲಿ ಮರುತ್ ಅಂತಂದರೆ ಯಾರು ಆತ್ಮ ಬಲಿದಾನಕ್ಕೂ ಕೂಡ ಸಿದ್ಧವಾಗಿರ್ತಾರೆ ಅಂತ ಹೇಳಿ. ಅಂದರೆ ರಾಷ್ಟ್ರ ರಕ್ಷಣೆಗೋಸ್ಕರವಾಗಿ ಜೀವ ಭಯ ಇದ್ದರೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ರಾಷ್ಟ್ರ ರಕ್ಷಣೆಯ ವಿಚಾರ ಬಂದಾಗ ನನ್ನ ಜೀವ ಹೋದರೂ ಪರವಾಗಿಲ್ಲ, ಆತ್ಮ ಬಲಿದಾನಕ್ಕೆ ನಾನು ಸಿದ್ಧ ಎನ್ನುವ ದೃಷ್ಟಿಕೋನ ಯಾರಿಗಿರುತ್ತೆ ಅಂಥವರು ನಮಗೆ ಮರುನ್ನೇತ್ರ ಅಂತ ಅನ್ನಿಸ್ಕೋತಾರೆ. ಅಂಥವರು ಈ ಧನುರ್ವೇದ ಮತ್ತು ರಾಷ್ಟ್ರ ರಕ್ಷಣೆಯ ವಿಚಾರದಲ್ಲಿ ಸಮರ್ಪಕವಾಗಿ ಕೆಲಸ ಮಾಡೋದಕ್ಕಾಗುತ್ತೆ ಅನ್ನುವಂಥ ಒಂದು ಸೂಕ್ಷ್ಮ ನಮಗೆ ಆ ಯಜುರ್ವೇದ ಆ ಪದದಲ್ಲಿ ನಮಗೆ ಸಿಗುತ್ತೆ. ಹಾಗೇನೇ ವಜ್ರೇಣ ಅವಹತಶಯಾನಂ ಅಂತ ಹೇಳಿ ಅಥರ್ವದ್ದು ಒಂದು ಮಂತ್ರ ಬರುತ್ತೆ. ಅದೇನು ಹೇಳುತ್ತೆ ಅಂತಂದರೆ ವಜ್ರಾಘಾತದಿಂದ ಅವರು ಮಲಗಲಿ, ತಲೆ ಎತ್ತೋದು ಬೇಡ ಅಂತ. ಇದು ಯಾವ ವಿಚಾರಕ್ಕೆ ಹೇಳ್ತಾ ಇದೆ ಅಂತಂದರೆ ರಾಷ್ಟ್ರವನ್ನು ನಾಶ ಮಾಡ್ತಕ್ಕಂಥ ಯಾವ ದುಷ್ಟಶಕ್ತಿಗಳಿದೆ ಅವುಗಳ ವಿಚಾರ ಹೇಳ್ತಾ ಇದ್ದಾರೆ. ಅವುಗಳ ನಿಗ್ರಹ ಎಷ್ಟು ಸಮರ್ಪಕವಾಗಿ ಸಮರ್ಥವಾಗಿರಬೇಕು ಅಂತಂದರೆ ನಮ್ಮ ಹೊಡೆತದಿಂದ ಬಗ್ಗು ಬಡಿದು ಅವನ ಮಲಗಿಸ್ಬಿಡಬೇಕು, ಮತ್ತೆ ತಲೆ ಎತ್ತತಕ್ಕಂಥ ವಿಚಾರ ಇಲ್ಲ. ಅಷ್ಟು ಎಫೆಕ್ಟಿವ್ ಆಗಿ ಅಂತಹ ರಾಷ್ಟ್ರ ನಾಶಕ ರಾಷ್ಟ್ರಘಾತಕ ಶಕ್ತಿಗಳನ್ನು ನಿಗ್ರಹಿಸಬೇಕು ಅಂತಕ್ಕಂಥ ಮೂಲ ನಮಗೆ ಸಿಕ್ಕುತ್ತೆ. ಇದೇನೇನೇ ಆ ಧನುರ್ವೇದದ ಕೋರ್ ಅಥವಾ ತಿರುಳು ಅಂತ ನಾವು ಹೇಳಬಹುದು. ನಾವು ನಂತರದ ಉಪವೇದ ಗಾಂಧರ್ವ ವೇದ ಅಂತ ಹೇಳಿ, ಇದನ್ನು ಸಂಗೀತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಭಾವಾಭಿವ್ಯಕ್ತಿಗೆ ಸಂಬಂಧಪಟ್ಟಂಥ ವೇದ ಅಂತ ಕೂಡ ನಾವು ಗುರುತಿಸ್ಕೊಳ್ತಕ್ಕಂಥದ್ದಿದೆ. ಗಾಯತ್ರಿ ಅಂತ ನಾವು ಒಂದು ಶಬ್ದ ಕೇಳಿದ್ದೀವಲ್ವಾ, ಅದರ ಮೂಲ ಇರೋದೆಲ್ಲಿ ಅಂತಂದರೆ ಗಾಯಂತಂ ತ್ರಾಯತ ಇತಿ ಗಾಯತ್ರಿ ಅಂತ ಹೇಳಿ. ಅಂದರೆ ಹಾಡುವವನನ್ನು ಯಾವುದು ರಕ್ಷಿಸುತ್ತದೆಯೋ ಅದು ಗಾಯತ್ರಿ ಅಂತ ಅರ್ಥ ಬರ್ತದಕ್ಕೆ. ಅಂದರೆ ಹಾಡುವ ವಿಚಾರ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನು ತನ್ನದೇ ಆದಂಥ ವಿಶಿಷ್ಟವಾದ ರೀತಿಯಲ್ಲಿ ವ್ಯಕ್ತಪಡಿಸ್ತಕ್ಕಂಥ ವಿಧಾನ ನಮಗೆ ವೇದಗಳಲ್ಲಿ ಇದೆ. ಇದರ ಮೂಲ ಸಾಮಾನ್ಯವಾಗಿ ನಾವು ಸಾಮವೇದದಲ್ಲಿ ಗುರುತಿಸ್ತೇವೆ ಮತ್ತು ಸಾಮಗಾನವೇ ನಮಗೆ ಗಾನದ ಮೂಲ ಆಗುತ್ತೆ. ನಮಗೆ ಅದರಲ್ಲಿ ಈ ಭಾವಾಭಿವ್ಯಕ್ತಿ ಅಂತ ಹೇಳುವಾಗ ಸಾಮವೇದದ ವಿಚಾರ ಸಂದರ್ಭದಲ್ಲಿ ಹೇಳಿದಂಥ ಜ್ಞಾಪಿಸ್ಕೋಬೇಕು. ಉಪಾಸನಾ ಭಾವ, ಕೃತಜ್ಞತಾ ಭಾವ, ಭಕ್ತಿ ಭಾವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಿದೆ. ಆ ಭಕ್ತಿ ಅನ್ನೋ ಶಬ್ದ ಆಗಲೂ ಬಳಸಿದೆ, ಈಗಲೂ ಬಳಸಿದ್ದೇನೆ. ಅದರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟು ಮುಂದಕ್ಕೆ ಹೋಗಬೇಕು. ಇವತ್ತು ರೂಢಿಯಲ್ಲಿ ಭಕ್ತಿ ಅಂತಂದರೆ ಏನೇನೋ ಅರ್ಥಗಳಾಗೋಗ್ಬಿಟ್ಟಿದೆ. ಆದರೆ ಅದರ ಮೂಲ ಅರ್ಥ ಬಂದಿದ್ದೇನೆ ಹಂಚಿಕೊಳ್ಳುವುದು ಮತ್ತು ನಮ್ಮದನ್ನಾಗಿ ಮಾಡಿಕೊಳ್ಳುವುದು ಅಂತ ಅರ್ಥ ಆಗುತ್ತೆ. ಏನು ಹಂಚಿಕೊಳ್ಳೋದು? ಯಾರ ವಿಚಾರದಲ್ಲಿ ನಮಗೆ ಭಕ್ತಿ ಇರುತ್ತೋ ಅವರ ಗುಣಗಳನ್ನು ನಾವು ಹಂಚಿಕೊಂಡಾಗ ಅದು ನಿಜವಾದ ಭಕ್ತಿ ಆಗುತ್ತೆ. ಸರಳವಾದ ಒಂದು ಉದಾಹರಣೆ ಹೇಳೋದಾದರೆ, ನಾನು ರಾಮನ ಭಕ್ತ, ಹೋನಪ್ಪ ಸಂತೋಷ, ಬರೀ 3 ಜನ ಹೆಂಡ್ತಿರು ಸರ್ ನನಗೆ ಅಂದರೆ ಏನು ಪ್ರಯೋಜನ? ರಾಮನ ಭಕ್ತ ಅಂತಕ್ಕಂಥವನು ಏಕಪತ್ನಿ ವ್ರತದಲ್ಲಿ ಇರಬೇಕು, ಅವನು ಶುದ್ಧವಾದ ಚಾರಿತ್ರ್ಯ ಹೊಂದಿರಬೇಕು ಅವನು. ಹಾಗೆ ರಾಮನ ಭಕ್ತ ಅಂತಕ್ಕಂಥವನು ತನ್ನ ಅಣ್ಣ ತಮ್ಮಂದಿರ ಬಗ್ಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೋಬೇಕು. ಮನೆಯೊಳಗೆ ದೊಡ್ಡ ರಾಮನ ಫೋಟೋ ಹೊರಟಿರೋದು ತಮ್ಮನ ಮೇಲೆ ಕೇಸ್ಗೆ, ಕೋರ್ಟ್ಗೆ. ಇದು ರಾಮನ ಭಕ್ತ ಅನ್ನೋದಕ್ಕೆ ಹೊಂದೋದಿಲ್ಲ. ರಾಮನ ಗುಣಗಳನ್ನು ಯಾರ ವಿಚಾರದಲ್ಲಿ ಭಕ್ತಿ ಇದೆಯೋ ಅವರ ಸದ್ಗುಣಗಳನ್ನು ಬಾಳಿಗೆ ಇಳಿಸ್ಕೊಳ್ಳೋದಾದರೆ ಅಲ್ಲಿ ಭಕ್ತಿ ಅನ್ನೋದಕ್ಕೆ ಅರ್ಥ ಬರುತ್ತೆ.
ಮತ್ತು ಅದು ಯಾಂತ್ರಿಕವಾಗಿ ತಗೊಳ್ತಕ್ಕಂಥದ್ದಲ್ಲ, ಅದನ್ನು ಅನುಭವಿಸಿ ನಮ್ಮದನ್ನಾಗಿ ಮಾಡಿಕೊಳ್ಳೋದು. ಇದು ಭಕ್ತಿಯ ವಿಚಾರ ಇದೆ. ಭಗವಂತನ ಭಕ್ತರು ನಾವು ಅಂದಾಗ ಆ ಭಗವಂತನಲ್ಲಿರ್ತಕ್ಕಂಥ ದೈವಿ ಗುಣಗಳನ್ನು ನಾವು ನಮ್ಮ ಬಾಳಿಗೆ ಇಳಿಸ್ಕೊಂಡಾಗ, ನಮ್ಮದನ್ನಾಗಿ ಮಾಡಿಕೊಂಡಾಗ ನಾವು ಮಾನವತ್ವದಿಂದ ದೇವತ್ವಕ್ಕೂ ಏರ್ತೇವೆ ಮತ್ತು ಭಕ್ತಿ ಎನ್ನುವ ಶಬ್ದಕ್ಕೆ, ಭಕ್ತ ಎನ್ನುವ ಶಬ್ದಕ್ಕೆ ನಿಜವಾದಂಥ ಅರ್ಥ ಬರುತ್ತೆ. ಈ ಹಿನ್ನೆಲೆಯೊಳಗೆ ಅರ್ಥ ಮಾಡ್ಕೋಬೇಕು. ಇದರ ಭಾವಾಭಿವ್ಯಕ್ತಿ ಏನಿದೆ ಅದೇನೇನೇ ಗಾಯನ ಅಂತಾಗುತ್ತೆ. ಸಾಧಾರಣವಾಗಿ ಈ ಗಾಂಧರ್ವ ವೇದಕ್ಕೆ ನಮಗೆ ಸಿಗ್ತಕ್ಕಂಥ ಒಂದು ಪ್ರಾಚೀನವಾಗಿರ್ತಕ್ಕಂಥ ಗ್ರಂಥ ಅಂತಂದರೆ ಭರತ ಮುನಿ ಬರೆದಂತಹ ನಾಟ್ಯಶಾಸ್ತ್ರ ಅಂತ ಹೇಳಿ. ಆ ನಾಟ್ಯಶಾಸ್ತ್ರದಲ್ಲಿ ಗಾಯನದ ಬಗ್ಗೆ, ವಾದನದ ಬಗ್ಗೆ, ನರ್ತನದ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಮಗೆ ಅಲ್ಲಿ ಸಿಕ್ಕುತ್ತೆ. ನರ್ತನದ ಬಗ್ಗೆ ಅಂತೂ ವೇದಗಳಲ್ಲೂ ಕೂಡ ಅನೇಕ ಮಾತುಗಳು ಹೇಳಿದೆ. ಒಂದೇ ಒಂದು ಉದಾಹರಣೆ ಅಂತಂದರೆ ಪ್ರಾಂಚೋ ಅಗಾಮನ್ ನೃತಯೇ ಹಸಾಯ ಅಂತಕ್ಕಂಥದ್ದು ವೇದದ ಒಂದು ಮಾತು. ಅಂದರೆ ಈ ಕಾಲ ಎನ್ನುವಂಥದ್ದು ಯಾವಾಗಲೂ ಮುಂದಕ್ಕೆ ಹೋಗ್ತಕ್ಕಂಥದ್ದು. ಹಿಂದೆ ಇರತಕ್ಕಂಥದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಮುಂದಕ್ಕೆ ಹೋಗೋಣ. ಇವತ್ತಿನ ವಿಚಾರ ನೋಡೋಣ, ನಾಳೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋಣ. ಅದು ಹೇಗಿರಬೇಕು ಅಂತಂದರೆ ನೃತಯೇ ಹಸಾಯ. ನೃತಯೇ ಅಂದರೆ ಕುಣಿತಾ ಇರೋದಕ್ಕೆ, ಹಸಾಯ ನಗನಗುತ್ತಾ ಇರೋದಕ್ಕೆ. ಹೀಗೆ ಮುಂದಕ್ಕೆ ಉತ್ತಮವಾದಂಥ ಗುರಿಯನ್ನು ಇಟ್ಕೊಂಡು ನಡೆಯಿರಿ ಎನ್ನುವಂಥ ಸಂದರ್ಭದಲ್ಲಿ ನಗು ಮತ್ತು ನರ್ತನ ಎನ್ನುವಂಥ ವಿಚಾರವನ್ನು ವೇದ ಹೇಳುತ್ತೆ. ಅದನ್ನು ವಿಸ್ತಾರ ಮಾಡ್ಕೊಂಡು ಬಂದಾಗ ಭರತನಾಟ್ಯಶಾಸ್ತ್ರ ಸಿಗುತ್ತೆ. ಅದರಲ್ಲಿ ಅನೇಕ ವಿಚಾರಗಳನ್ನು ನಾವು ವೇದಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು ಗ್ರಹಿಸಬೇಕಾಗತ್ತೆ. ಹಾಗೆ ಇನ್ನು ಅನೇಕರು ಬರೆದಿದ್ದಾರೆ. ಎಲ್ಲೆಲ್ಲಿ ವೇದಾನುಕೂಲವಾಗಿರ್ತಕ್ಕಂಥ ವಿಚಾರ ಇದೆಯೋ ಅವೆಲ್ಲವೂ ಕೂಡ ನಮಗೆ ಸ್ವೀಕಾರಾರ್ಹ ಆಗುತ್ತೆ. ಋಗ್ವೇದದ ಒಂದು ಮಂತ್ರದಲ್ಲಿ ಹೀಗೆ ಬರುತ್ತೆ, ಗಾಯಂತಿತ್ವ ಗಾಯತ್ರಿಣಃ ಅರ್ಚಂತಿ ಅರ್ಕಮರ್ಕಿಣಃ ಅಂತ ಹೇಳಿ. ಅಲ್ಲಿ ಗಾಯಂತಿ ಅಂತ ಭಾಳ ಸ್ಪಷ್ಟವಾಗೇ ಇದೆ. ಗಾಯತ್ರಿಣಃ ಯಾರು ಗಾನಕಲಾ ಅಧ್ಯಯನವನ್ನು ಮಾಡಿದ್ದಾರೆ, ಅಂದರೆ ತಮ್ಮ ಭಾವಾಭಿವ್ಯಕ್ತಿಯನ್ನು ರಾಗ ಭಾವಗಳ ಮೂಲಕ ತಿಳಿಸೋದಕ್ಕೆ ಸಾಮರ್ಥ್ಯವನ್ನು ಪಡೆದಿದ್ದಾರೆ, ಅವರು ಹೇ ಭಗವಂತ ನಿನ್ನನ್ನು ಕುರಿತು ಗಾಯಂತಿ ಹಾಡುತ್ತಾರೆ ಅಂತ ಹೇಳಿ. ಅಂದರೆ ನಮ್ಮ ಒಂದು ಹಾಡು ಏನಿದೆ, ನಮ್ಮ ಒಂದು ಗಾನ ಏನಿದೆ, ಅದು ಆ ಭಗವಂತನೆಡೆಗೆ ಡೈರೆಕ್ಷನ್ ಇರಬೇಕಲ್ಲಿ. ಮತ್ತು ಆ ಭಗವಂತನ ಪ್ರಜೆಗಳಾಗಿರ್ತಕ್ಕಂಥ ಯಾವ ಜೀವಾತ್ಮರಿದ್ದಾರೆ, ಜೀವರಾಶಿಗಳಿದ್ದಾರೆ, ಅವರೆಲ್ಲರ ಹಿತ ಸಾಧನೆಗೋಸ್ಕರವಾಗಿ ಇರಬೇಕು. ಆ ರೀತಿಯ ಹಿತ ಸಾಧನೆ ಸಂಗೀತದಲ್ಲಿ ಬಂದಾಗ ಅದು ಸಹಿತಂ ಸಾಹಿತ್ಯಂ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂತಹ ಸಾಹಿತ್ಯ, ಅಂತಹ ಭಾವಾಭಿವ್ಯಕ್ತಿ, ಇದನ್ನು ನಾವು ಸಂಗೀತಗಾರರಿಂದ ನಿರೀಕ್ಷೆ ಮಾಡಬೇಕಾದ್ರೆ ಆ ಸಂಗೀತಗಾರರು ಕೂಡ ಶುದ್ಧವಾದಂಥ ಚಾರಿತ್ರ್ಯ, ಶುದ್ಧವಾದಂಥ ಜೀವನವನ್ನು ನಡೆಸ್ತಾ ಇರಬೇಕು. ಆಗ ಸಂಗೀತವು ಕೂಡ ಶುದ್ಧವಾಗುತ್ತೆ, ಅವರ ಭಾವಾಭಿವ್ಯಕ್ತಿ ಕೂಡ ಶುದ್ಧವಾಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ಆ ಗಾನವನ್ನು ಕೇಳ್ತಕ್ಕಂಥ ಶ್ರೋತೃಗಳಿದ್ದಾರಲ್ಲ, ಆ ಶ್ರೋತೃಗಳ ಮೇಲೂ ಕೂಡ ಅದೊಂದು ಧನಾತ್ಮಕವಾದಂಥ ಪರಿಣಾಮವನ್ನು ಬೀರಬೇಕು. ಒಂದು ಸಣ್ಣ ಉದಾಹರಣೆ ಅಂತಂದರೆ, ಆ ಗಾಯನವನ್ನು ಕೇಳಿದಂತಹ ನಿಜವಾದಂತಹ ಗಾಯನ, ಗಾಂಧರ್ವ ವೇದದ ಹಿನ್ನೆಲೆಯಲ್ಲಿರ್ತಕ್ಕಂತಹ ಗಾಯನವನ್ನು ಕೇಳಿದಂತಹ ಜನ ಮನೆಗೆ ಹೋದ ಮೇಲೆ ಅತ್ತೆ ಸೊಸೆ ಜಗಳ ಆಡಬಾರ್ದು. ಅಪ್ಪ ಮಕ್ಕಳ ಮಧ್ಯೆ ಏನೊಂದು ಆರ್ಗ್ಯುಮೆಂಟು ಗಲಾಟೆ ಇರುತ್ತೆ, ಅದು ತಣ್ಣಗಾಗಬೇಕು. ಅಣ್ಣ ತಮ್ಮಂದಿರ ಮಧ್ಯೆ ಪ್ರೀತಿ ವಿಶ್ವಾಸ ಹೆಚ್ಚಬೇಕು. ಇಂತಹ ಧನಾತ್ಮಕವಾದಂತಹ ಪರಿಣಾಮ ಈ ಸಂಗೀತದಿಂದ ಆಯಿತು ಅಂತಾದರೆ ಅದು ನಿಜವಾದಂಥ ಸಂಗೀತ, ಅದು ನಿಜವಾದಂತಹ ಗಾಂಧರ್ವ ವೇದ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಲಾಯಕ್ಕಾಗತ್ತೆ. ಇದೆಲ್ಲ ಮನಸ್ಸಿನಲ್ಲಿ ನಾವಿಟ್ಕೊಂಡು ಆ ಗಾಂಧರ್ವ ವೇದ, ಅದರ ಮೂಲ ವೇದಗಳಲ್ಲಿ ಗುರುತಿಸ್ಕೊಂಡಾಗ ಅದು ಒಂದು ಉಪವೇದ ಅಂತ ಆಗುತ್ತೆ. ಅದರ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಕೊಟ್ಟ ಹಾಗಾಗುತ್ತೆ ನಾವು. ಇನ್ನು ಈ ಉಪವೇದಗಳಲ್ಲಿ ಕೊನೆಯದು ಆಯುರ್ವೇದ ಅಂತ ಹೇಳಿ. ಈ ಆಯುರ್ವೇದದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಳ್ತಕ್ಕಂಥದ್ದಿದೆ, ಒಂದು ಪಕ್ಷಿ ನೋಟ ಇದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನು.